ಮಾ ಎಣ್ಣಿ ತಂದ್ರ ಸಾಹೇಬ್ರ ಮನೆ ಚಪಾತಿ ಸಿಗ್ತತಿರಕ ಚಪಾತಿನೂ ಇಲ್ಲ ರೀ. ಅದು ಇಲ್ಲ. ಡಬಲ್ ಗೇಮ್ ಚಪಾತಿ ಇದಾವ, ನೀವ ವಿಚಾರ ಮಾಡ್ಕೊರಿ, ನಾ ಹೆಚ್ಚು ಹೇಳಂಗಿಲ್ಲ. ಅದಕ್ಕ ನಾನಂತ ಹಾಕಿ ಅಂದಳು, ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ ಮೌಲ ಏನ್ ಹೇಳ್ತಾನ? ನೀವೇನು ಹೇಳ್ಬೇಕು ಆ ಮಾತಿಗೆ? ಏನ್ ಹೇಳ್ತಾನು? ಏ ಇಂದ ಹುಟ್ಟೈತಿ ನೋಡ್, ನಾನು ಹೋರಿ ಅಟ್ಟು ನೀಟೈತಿದ್ದೀವ ಹೌದಲ್ಲ ರೀ. ನಿಮ್ಮ ಡ್ಯೂಟಿ ಅಲ್ಲಿ ಅಟ್ಟಾರಿ, ಇಲ್ಲಿ ಬಂದ್ರ ರೀ ಇಂದ ಸಾಕ್ರಿ ಆಗೈತ್ರಿ. ಗೂಟಿದಾಗಿನ ಪಿಸಿಯು ಬಂದ ಕೈಯಾಗ ಬತ್ತ ಸಾಹೇಬ್ರಿ. ಹಂಗಂಗಾದ್ರ ಗಾಡಿ ಮ್ಯಾಗ ಇರ್ತ ಹೇಳ್ತಾಳಕಿ ಮನ್ಯಾಗ ಯಾರ ಹ್ಯಾಂಡ್ತಿ ಕೂತ್ಕೊಂಡ ಏನಂತ ಹೇಳಿ, ಮನ್ಯಾಗ 1 ಕಿಲೋ ಗಾಂಧಿ ಏನಿಲ್ಲ ಆಗೈತಿ, ಬರ್ತನ್ಯಾ ತರ್ಬೇಕ್ರಿ ಇರ್ಲಿಕ್ಕಂದ್ರ ಚಪಾತಿ ಇರ್ಲಿಕ್ಕ ಬಂದ ಮಾ ಎಣ್ಣಿ ತಂದ್ರ ಸಾಹೇಬ್ರ ಮನ್ಯಾಗ ಚಪಾತಿ ಸಿಗ್ತತಿರ್ಲಿಕ್ಕ ಚಪಾತಿನೂ ಇಲ್ಲ ರೀ. ಅದು ಇಲ್ಲ. ಡಬಲ್ ಗೇಮ್ ಚಪಾತಿ ಇದಾವ, ನೀವ ವಿಚಾರ ಮಾಡ್ಕೊರಿ, ನಾ ಹೆಚ್ಚು ಹೇಳಂಗಿಲ್ಲ. ಅದಕ್ಕ ನಾನಂತಕಿ ಹ್ಯಾಂಡ್ತಿ ಬಾಳ ಬೆರಿಕಿದ್ಳು. ಏನ್ ಮಾಡ್ತಿದ್ಳು? ಇದ ಗಂಡ ಮನ್ಕೊಂಡಿತ್ತಲ್ಲ, ಹೊತ್ತ ನೆತ್ತಿ ಮೇಲೆ ಬಂದಿತ್ತಿದ ಗಂಡ ಬಿಸಿಲು ಬಿದ್ದಿತ್ತು ಮಾರಿ ಮೇಲೆ ಕೇಂದ್ಳು. ಏನಂತ? ಏ ದವಳವನ ಹೊತ್ತ ನೆತ್ತಿ ಮೇಲೆ ಬಂದೈತಿ, ಮುಕ್ಕಳಿ ಮೇಲೆ ಬಿಸಿಲು ಬಿದ್ದೈತಿ, ಮುಕ್ಕಳಿ ಮೇಲೆ ಬಿಸಿಲು ಬಿದ್ದು ಮುಕ್ಕಳಿನ ಸಗಣಿ ಒಣಗೈತಿ. ಮೊದಲು ಯಾರಿಗೆ? ಮೌಲಾಗ. ನೀ ಹಂಗ ತಿವಿತಿರ್ಬೇಕು, ಅದಕ್ಕ ಅತ್ತಾನವ್ ನಿನಗ. ಇದು ಎಲ್ಲಿ ಯಾವ ಸಂತೆ ಒಟ್ಟ ಬಿಡಬೇಡ ನೀವು, ಅದಕ್ಕ ಯಾವಾಗ ಹ್ಯಾಂಡ್ತಿ ಹೇಳಂದಳ ಆತ ತಗೋ ಅಂತೇಳಿ ಬರ ಎದ್ದ. ಎದ್ದವನ ಜಳಕ ಮಾಡಿದವನ ಪಾಟ್ನ ಒಂದ ಮ್ಯಾಲ ಮುಂಡ ಹಾಕೊಂಡು ತೆಳಗೊಂದ ದೋತ್ರ ಉಟ್ಕೊಂಡ ನಡೆದ್ರಿ. ಎಲ್ಲಿ? ದನಗಳು ಬಿಟ್ಕೊಂಡ ಹಾದ ಅಡಿವ್ಯಾಗ. ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹಾದ. ದನಗಳ ಒಳಗ ಆಕಳ ಒಂದು ತುಂಬಿ ಇಲಕ್ಕಾಗಿತ್ತು, ಬಾರದೋನಿ ಆಗಿತ್ತು. ಆಕಳಿ ಐತ, ಹೋರಿಕರನ ಐತ. ಮೌಲಕ ಅಂದ, ಆಹಾ ಅಂದಿವ, ನನ್ನ ಮನ್ಯಾಗ ಹೋರಿ ಹುಟ್ಟೈತಿ, 50,000 ಮಾಲಕ ಆದ್ನಿ ಅಂದ. ಹೋರಿಕರ ತಗೊಂಡ ಬರ್ಬೇಕಲ್ಲ ಹತ್ತುಟ್ಲೆ ಮನಿಗಿನ, ಹತ್ತುಟ್ಲೆ ಮನಿಗೆ ತರಬೇಕಾಗಿತ್ತು. ತರಬೇಕ ತಿಳ್ಕೊಂಡು ಹೊಡ್ಕೊಂಡ ಬರ್ಲಾತ, ನಡಿಲಾಕ ಬರ್ಲಿಲ್ರಿ ಹೋರಿಕರ್ಕ. ಬರ್ಲಿಲ್ಲ. ಜರ ಹೋಗುದ ಮಾತು ಮಡಚ್ಕೊಂಡು ತೆಳಗ ಬೀಳುದ ಮಾತು, ಹೋಗುದ ಮಾತು ಮಡಚ್ಕೊಂಡು ಬೀಳುದ ಮಾಡ್ಲಾಕೈತ. ಮಡಚ್ಕೊಂಡ ಬೀಳಾಗ ಇವೊಂದು ವಿಚಾರ ಮಾಡಿದ. ಏನಂತ ವಿಚಾರ ಮಾಡ್ತಾನು? ಇದು ಹಿಂಗ ಹೇಳುದು ಬೀಳುದು ಮಾಡ್ಲಾತೈತಿ. ಮೊದಲ ನಟ್ಟು ನಡು ಊರಾಗ ನನ್ನ ಮನಿ ಐತಿ, ರಾತ್ರಿ ಸರ್ವತಾತತಿ, ಬ್ಯಾಡ ಬ್ಯಾಡಿದನ್ ಎತ್ತುಕೊಂಡ ಹೋಗುನು ಅಂದ. ಹೋರಿಕರ ತಗೊಂಡ ತನ್ನ ಬಗಲಾಗ ಗಚ್ಚಿ ಹಿಡ್ಕೊಂಡ ಬಿಟ್ಟ. ತ್ರಾಸಾಗಿ ವಾದ್ಯಾಡ್ಲಕೈತ. ವಾದ್ಯಾಡ್ಲಕೈತ. ವಾದ್ಯಾಡಿ ಏನಾದ್ರಿ? ಹೋರಿಕರ ವಾದ್ಯಾಡು ಬಡತಕ್ಕ ನಮ್ಮ ಮೌಲಾಕನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು. ಇವಂಗ ಗೊತ್ತ ಇದ್ದಿದ್ದಿಲ್ಲ, ಅದು ಹೋರಿ ದನಿಯಾಗ ಇದ್ದಲ್ಲ ಇವ. 50,000 ಹೋರಿನ ಹುಟ್ಟಿತ್ತಲ್ಲ. ಆತ ಹೋರಿಕರ ಹುಟ್ಟೈತಿ, ಹೋರಿ ದನಿಯಾಗಿದ್ದ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು. ಅವರು ಇದ್ದಿದ್ದಿಲ್ಲ. ಅಲ್ಲಿ ಒಂದ್ ಅಗದಾತಿಪ್ಪ. ಆ ದೋತ್ರ ಕಳೆದ್ರೆ ಕಳಿವತ್ಯ ಕರೆ ದನಗಳು ಬಿಡು ದನಿಗ್ಯಾಗ. ಏನಾಗಿದ್ರಿ? ಹೆಣ್ತಿಗ ಅಂಜಿ ದನಗಳು ಬಿಡು ದನಿಗ್ಯಾಗ ಅವಸರ್ನ್ಯಾಗ ಜಳಕ ಮಾಡಿ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣ ಹಾಕೋದು ಇವ್ ಮರ್ತಿದ್ದು. ಒಳಗ ಚಡ್ಡಿನ ಹಾಕಿದ್ದಲ್ಲ, ಚಲೋ ಆಗಿ ಮಾಡ್ಯಾರ. ನಮ್ ಕಡೆ ಚಡ್ಡಿ ಐತಿವನು, ನಿಮ್ಮ ಕಡೆ ನಮ್ ಕಡೆ ಚೊಣ್ಣ ಅಂತಾರಿ. ನಮ್ ಕಡೆ ಬಿಜಾಪುರ ಚಡ್ಡಿ ಐತಿ. ಒಳಗ ಚೊಣ್ಣ ಹಾಕೋದ ಮರ್ತಿದ್ದ. ಅಲ್ಲಿ ಒಂದ್ ನಗದಾತ್ರಲ್ಲ. ಏನಾಗೈತಿ? ದೋತ್ರ ಮತ್ತ ಹೋರಿಕರ ಒದ್ದಾಡೋ ಬಡತಕ್ಕ ದೋತ್ರ ಕಳೆದ ಬಿದ್ದಿತ್ತು. ಬಿದ್ದಿತ್ರಲ್ಲ, ಮ್ಯಾಲ್ರೆ ಮೈ ಮೇಲೆ ಮುಂಡ ಇತ್ತು, ಬಗಲಾಗ್ರೆ ಹೋರಿತ್ತು, ತೆಳಗ್ರೆ ಶಿವಾಯನಮ ಆಗಿತ್ತು. ಬಂದಿವ್ ದನ ಹೊಡ್ಕೊಂಡ ಊರಾಗ. ಬಂದಾಗ ಏನೈತಿ? ನೀವ್ ಹೆಂಗ ತಿರುಗ್ತ ನೋಡ್ರಿ, ಮದ್ವಿ ಅಂದ್ರ ಪತ್ರುಳಿ 2,000 ಗತ್ಲೆ. ಇವ ಇಂಗ್ಲೀಷ್ ಮೌಲ ಇವನು ಕಣ್ಣು ನೋಡ ಹೋಗಿ ಅಂತ ಕಣ್ಣು ತಗೊಂಡೆ. ಹೋಗಿ ಏನ್ ಹೇಳ್ತಾನೋ ಏನ್ ಕೇಳ್ತಾನೋ. ನಿನ್ಯಾವ ಸಂತೆ ತಂದ್ಯಾನೋ ಅವ. ಬಹುಶಃ ಗೂಡ್ನ ಕಿತ್ಕೊಂಡು ತಂದ ನೀವನು. ಅದಕ್ಕ ಆ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ಲಪ್ಪ. ದನಗಳು ತಗೊಂಡ ಬಂದ. ಈಗ ಹೆಂಗ್ ಕೂತಾರ ಹಿರಿಯರ್ ಹಿಂಗ್ ಕೂತ್ ಬಿಟ್ಟಿದ್ರ. ಕೂತಿದ್ರು ಕಟ್ಟಿಗೆ. ಅವ್ರಂದ್ರು ಇದು ನಿನ್ನೆರೆ ಹಾಡಿಕೆ ಕಾಮಗ ಮಾಡಿ ಹೋಗೈತಿ ನಮ್ಮ ಊರಾಗ. ಮ್ಯಾಲ್ ನೋಡ್ತೀಯ ಮುಂಡ ಐತಿ, ಬಗಲಾಗ್ರೆ ಹೋರಿ ಐತಿ, ತೆಳಗ್ರೆ ಶಿವಾಯನಮ ಆಗೈತಿ ಅಂತ ಒಂದು ಮಾತು ಕೇಳ್ರವ್ರು. ಹೌದು ಏತಮ್ಮ ಮೌಲ ಸಾಬ ಇದು ಹಿಂಗ್ಯಾಕೋ ನೀ? ಮೌಲ ಏನ್ ಹೇಳ್ತಾನ್ರಿ? ಇವೇನ್ ಹೇಳ್ಬೇಕ? ಏನ್ ಹೇಳ್ತಾನ? ಇದು ನನ್ನ ಹೋರಿನ ರೀ. ಕೈ ಮಾಡಿ ಹೇಳ್ತಾನ, ಇದು ನಾನು ಹೋರಿನ ರೀ, ಇದು ನಾನು ಹೋರಿನ. ಮತ್ತ ಮುಂದಕ್ಕೆ ಬಂದ ಮತ್ತ 4 ಮಂದಿ ಹೆಂಗ್ ಕೂತಾರಲ್ಲ ಹಿರಿಯರಿ ಕಡೆ ಕಟ್ಟಿ ಅಣತಾಮ್ರ. ಹಿಂಗ್ ಕೂತಿದ್ರು ಇವನ ತೆಲಿಗಿಲಿ ಕೆಟ್ಟತನೋ. ಹಿಂಗ್ಯಾಕ ಬಂದೇವಿ ಎಲ್ಲ ಶಿವಾಯನಮ ಆಗಿ. ಚಲೋ ಹಾಡಿಕೆ ಮಾಡಿ ಹೋಗ್ಯಾನ. ಅದಕ್ಕೆ ಏನ್ ಹೇಳ್ತಾರೋ? ಏನಂತ ಹೇಳ್ತಾರೆ? ತಮ್ಮ ಇದು ಹಿಂಗ್ಯಾಕೋ ನಿನ್ನ ಅವಸ್ಥೆ? ಹಿಂಗ್ಯಾಕೋ ಅಂದಾಗ ಏನ್ ಹೇಳ್ತಾರೆ? ಇದು ನನ್ನ ಹೋರಿನ ರೀ.
ಸಾಹೇಬ್ರ ನೀವು ತಿಳ್ಕೊರಿ ಅದನ್ನ ಯಾವ ಹೋರಿ ಕಡೆ ಕೈ ಮಾಡ್ತಾನ ಇದು ನನ್ನ ಹೋರಿನ ಆತಿಟ್ಟು ಮಾಡ್ಕೊಂಡ ಮನೆಗೆ ಬಂದ ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ತು ಹೆಣ್ಮಗಳ ಪದ್ಧತಿ ಗಂಡ ಅಡಿವೆಗಿಂದ ಬಂದ ಅಂದ್ರ ಒಂದ ಚರಿಗೆ ನೀರು ಕುಡು ಪದ್ಧತಿ ಇತ್ತು ಹೆಣ್ತಿದ ಖರೆ ಐತಲ್ಲ ಕೈಯಾಗ ನೀರಿನ ಚರಿಗೆ ಹಿಡ್ಕೊಂಡ ಬಂದಳ ಹೊರಗ ಅಂಗಳಕ್ಕ ಕಿವ್ ಸಾಹೇಬ ನಿಂತಿದ್ಲ ಅಂಗಳಾಗ ಎಲ್ಲ ಶಿವಾಯನಮ ಮಾಡ್ಕೊಂಡು ಇವ ಕೂತಿದ್ರ ಮೌಲ ಚರಿಗೆ ತಗೊಂಡ ಬಂದಳು ಮೊದಲು ಚರಿಗೆ ಅಲ್ಲೇ ಇಟ್ಟೊಳಕಿ ಹೊರಸಲ ಮ್ಯಾಲ ಹೌದು ಇದು ನನ್ನ ಗಂಡರೇ ಹೌದು ಹಾಲು ಖರಿ ಅಂದಳಕಿ ಖರೆ ಐತಲ್ಲ ದಿವ್ಸ ಕಾಮಗ್ ಬರ್ತಿತ್ತಿಂದ ಯಾಕೋ ಚಿಕ್ಕಬೇಕಾಗೈತಿ ಅಂದಳಕಿ ಯಾಕ ಚಿಕ್ಕಬೇಕಾಗೈತಿ ಇವತ್ತ ಯಾಕೋ ಯಾವ ಫರ್ಕ್ ಆಗೈತಿ ಹೌದಾ ಮ್ಯಾಲ್ರಿ ಮುಂಡ ಐತಿ ಬಗಲಾಗ್ರಿ ಹೋರಿ ಕರ ಐತಿ ತೆಳಗ್ರಿ ಶಿವಾಯನಮ ಆಗೈತಿ ಆಕೆ ಅಂದಳು ಅಯ್ಯ ರೀ ಇದಿಂದ ಹಿಂಗ್ಯಾಕ್ರಿ ಹಿಂಗ್ಯಾಕ್ರಿ ಅಣ್ಣ ಮೌಲ ಏನ್ ಹೇಳ್ತಾನ ಏನ್ ಹೇಳ್ಬೇಕ ಆ ಮಾತಿಗೆ ಏನ್ ಹೇಳ್ತಾನು ಏ ಇಂದ ಹುಟ್ಟೈತಿ ನೋಡ್ ನನ್ನ ಹೋರಿ ಅಟ್ಟು ನೇಟೈತಿದ್ದೀವ ಆಕೆ ಅಂದಳು ಏ ನನ್ನ ಹಾಟು ಕುಡದದ್ದ ಮಸಿಮಾಳ ಮೌಲ ನನ್ನ ಹಾಟು ಕುಡದದ್ದ ನಿನ್ನ ಬಗಲಾನ ಹೋರಿಗೋದ ಬೆಂಕಿ ಹಚ್ಚ ಇದನ್ನ ನೋಡ ತಳದಾನ ಹೋರಿ ನೋಡಿಲ್ಲ ಹಂಗ ನೋಡ ಭಗವಂತ ಸಾಗೈತಿ ಸಾವಕಾಶಪ್ಪ ಸಾವಕಾಶ ನಗರ ಟಚಿಗೆ ಬಿಡ್ದಿತ್ತು ಅಂದಾಗ ಅವಾಗ ಏನನ್ಬೇಕು ಏನಂತಾನ ಮೌಲ ಏ ಪಾಟ್ನ ಒಂದು ಪಡ್ಕಿತ ಈಗ ಸುತ್ತ ಗೊತ್ತಾನ ಅಂದಿವ ಊರಾಗ ಎಲ್ಲ ಡಂಗರ ಬಡ್ದು ಬಂದಾನ ನೋಡಿ ಯಾವ ಪಡ್ಕಿ ಬೇಕಲ್ಲ ನಿನ್ನ ಮಾನ ಮರ್ಯಾದೆ ಮುಚ್ಚಬೇಕಾದ್ರೂ ಹೆಣ್ಣಿನ ಪಡ್ಕಿನ ಬೇಕು ನೀನು ನಿನ್ನ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಕುಂಡ್ರಬೇಕಾದ್ರ ಗುಡಿ ಒಳಗ್ ಕುಂಡ್ರಬೇಕಾದ್ರ 7 ಪಾದರ ಸೀರೆ ಅನ್ನುವಂತ ಚರ್ಮ ಬೇಕ ಎಲಿವಿನ ಹಂದ್ರ ಅನ್ನುವಂತ ಗುಡಿ ಬೇಕ ನವ ದ್ವಾರಗಳು ನಿನಗ ಬೇಕ ತಲಿ ಅನ್ನುವಂತ ಕಳಸ ಬೇಕ ಇವೆಲ್ಲ ಇದ್ದಾಗನ ಒಳಗ ಬಂದ ಕುಂಡ್ರಲಕ್ಕ ನಿನಗ ಮೆಟ್ಟೈತಿ ಮೌಲಾಕ ಈ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಜೀವಾತ್ಮ ಅನ್ನುವಂತ ದೇವ್ರು ಯಾವಲ್ಲಿ ಇರ್ತಿದ್ದಿ ಇರ್ಲಾಕಟ ಹೆಂಗ ನೀನು ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಎತ್ತ ದುಡಿಬೇಕು ಎಷ್ಟು ಎಂದ ಹೋಗತ್ತ ನಂದ ಹೋಗ್ಬೇಕು ಬರಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ ಸೋಮ ಇದು ಹೆಂಗ ನಿನ್ನ ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಇದ್ದಂಗಿದ ಹೆಂಗ ನಾಯಿ ಇಲ್ಲಿ ಒಂದು ರೊಟ್ಟಿ ಒಗದ್ರಂದ್ರ ಒಂದ ಮನಿ ರೊಟ್ಟಿ ಉಂಡು ಒಂದ ಜಾಗನ್ಯಾಗ ಕುಂಡ್ರಂಗಿಲ್ಲ ಈ ಮನಿ ಒಳಗಿನ ರೊಟ್ಟಿಗೆ ಅದಕ್ಕೆ ಹೊಟ್ಟಿ ತುಂಬಲಿಕ್ಕ ಮತ್ತೊಂದು ಮನಿ ಹುಡುಕಾಡ್ತೈತಿ ಆ ಮನಿ ಒಳಗ ಸಾಲಿಕ್ಕ ಮತ್ತೊಂದು ಮನಿ ಹಂಗ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಮನಿನ ತಿರುಗುತ್ತೀವಿ ನನ್ನ ಮನಿ ಬಿಟ್ರೆ ನಿನಗ ಅನ್ಯ ಜಾಗ ಇಲ್ಲ ಲೇಖಿ ಮಸಿಮರಳ ನಾಯಿ ಹಂಡ ಬಂಡ ನಾಯಿ ಜಾಗಿಲ್ಲ ಹಂಡ ಬಂಡ ಬಂದ ನಾವು ಏನ್ ಕೇಳ್ತೀವಿ ಆದ್ರೆ ಹೇಳ್ಬೇಕ ಶಾನೆ ಅವನ ಒಂದ್ ಮಾತು ಹೇಳನಿಪ್ಪ ಏನಂತ ಸೈರ್ಯದ ನಾಯಿ ಬಿಟ್ಟ ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಅಂದ್ರೆ ಬ್ಯಾಟಿ ಮಾಡ್ತತಿ ಅಂತ ಅವ್ರು ಕೇಳ್ತಾರ ಕೇಳ್ತಾನು ಏನಿಲ್ರಿ ಮೌಲಕ್ಕ ಹೆಂಗ್ರಿ ಈಗ 2 ನಾಯಿ ಸಾಕಿರ್ತಾರ ಒಂದ್ ಹೆಣ್ಣು ನಾಯಿ ಒಂದ್ ಗಂಡ ನಾಯಿ ಸಾಕಿರ್ತಾರಲ್ಲ 2 ನಾಯಿ ಸಾಕಿರ್ತಾರ ಅಡವ್ಯಾಗ ಹೋದ ಮಲ ಎಬ್ಬಿಸಿ ಬಿಡ್ತಾರ 2 ನಾಯಿ ಹೋದಕೇಸಿಂದ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ರ ಅಂದ್ರ ಬರಾರ ಹೋಗಿ ಬ್ಯಾಟಿ ಮಾಡೋ ಪಾಟ್ನ ಹೆಣ್ಣು ನಾಯಿನ ಮಾಡ್ತಾರ ಗಂಡ ನಾಯಿ ಮಾಡಂಗಿಲ್ರಿ ಏನ್ ಮಾಡ್ತೈತಿ ವಾಜ್ಯಾಗಿರ್ತಾವ ಸೋಡ್ನ ಎಲ್ರ ಗಿಡ ವಾಟದ ವಾರಿಯಾಗ ಕುಂಡ್ರದಾತತಿದು ಹೆಚ್ಚು ಓಡ್ರ ಹಲಾಲತ್ತಿದ್ ನೀ ಎಷ್ಟ ಬಾಳ ನಾಜುಕದಿ ನೀನು ಹೆಚ್ಚ ಅಡ್ಡ ತಿಡ್ಡ ಜಿಗದಾಡ್ನು ಡಬಲ್ ಹತ್ತೀನಿ ಈ ಜಾತ್ರೆ ಬಂದಾಗಿ ನಿನ್ನ ಜಾತ್ರೆ ಹೇಳ್ತತಿಲಿ ಅದಕ್ಕೆ ಹೇಳ್ಯಾರ ದಡ್ಡ ರಂಗ ಡಡ್ಡ ಕುಣಿಯ ಬೇಡ ತೆರಳ ಗುಂಜ ಇಳದಿತ್ತು ಅದಕ್ಕೆ ನಡಿಲಿ ಧರಿಗೆ ಧರಿ ಮರಿ ಆಯ್ತ ಗಾರಿ ಆಗೋ ಸರ್ವ ಎಲ್ಲ ಸಿರಿ ಆಯ್ತ ಸೀರ್ಯಾಗ ಎಲ್ಲ ಸಿರಿ ಆಯ್ತು ಸೀರ್ಯಾಗ ಅಂದೇವಾಡಿ ರಾಜು ಕಾಶಿ ಮಂದೊಂದು ಗಿರಿಕೆತ್ರ ನಾರ್ಯಾಗ ಹೇಳದ ಗಿರಿಕೆತ್ರ ನಾರ್ಯಾಗ ಅವಲ ಕಾಕನ ಗಿರಿಕೆತ್ರ ನಾರ್ಯಾಗ ರಾಜು ಕಾಶಿ ಮಂತಾರ ಈಗೇನ್ ಹೇಳತ್ತಾರ ಒಟ್ಟ ಪರಮಾತ್ಮನದಾನು ಪಾರ್ವತಿ ಇದ್ದಿದ್ದಿಲ್ಲ ನಿನ್ನ ಹೆಣ್ಣ ಇಲ್ಲ ತಳದಾಗ ಅಂತ ಹೇಳತ್ತಾರ
ಖರೆ ಅವಂಗ ಮಳಿ ಹಿಡ್ದೈತಿ. ಹೆಣ್ಣ ಇಲ್ಲ ಅಂತ ಹೇಳ್ತಾರಪ್ಪ ಅಂತಂದ್ರ ಆಧಾರ್ ಖರ್ಚು ಕೊಡ್ಬೇಕಾಗ್ಯದರಿ. ಹೌದ್ರಿ ಅವ್ರು ಹೇಳ್ತಾರ ಹಾ ಹೇಳ್ತಾನ್ರಲ್ಲ ಆಧಾರ್ ಖರ್ಚು ನಾವು ಕೊಡೋಣ ನಮ್ಮ ಆದಿಶಕ್ತಿ. ಮತ್ ಇನ್ನೊಂದ್ ಹೇಳ್ಯಾರಿ ಏನಂದ್ರಿ ನೀರ್ ಅಂದ್ರ ಗಂಡ ಐತಿ ಅದ ನೀರ್ ಹೆಣ್ಣ ಅಲ್ಲತ್ತ. ಏ ಯಾವ ಹೇಳ ನೀರ್ ಗಂಡ ಐತಿ ಅಂತ ನನಗ್ ಹೇಳ್ತೀರಿ. ಈಗ ಹೊಲ್ದಾಗ ಬೋರ್ ಹೊಡೆದಿರ್ತೀವ, ಹಾ ಬೋರ್ ಹಾಕ್ತೇವ್ ನೀರ್ ಬಿದ್ದಿರ್ತಾವ. ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ? ಏನ್ ಮಾಡ್ತಾರ? ತಮ್ಮ ಗಂಗಾದೇವಿ ಸಾಕ್ಷಾತ್ ನಿನ್ನ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಾಳು. ಕಮ್ಮಗ್ ಹೋಗಿ ಪ್ಯಾಟಿಗೆ ಹೋಗ ಕಮ್ಮ ಅಂತ ಅದೊಂದು ಹಸಿರು ಸೀರಿ ಜಂಪರ್ ಪೀಸ ಉಡೇಕಿ ಸಾಮಾನ ಬಳಿ ಎಲ್ಲಾ ತಗೊಂಡ ಬಾ. ಯಾಕ? ನೀರಿಗೆ ಬೋರಿ ಶಾಂತಿ ಮಾಡೋದೈತಿ ಅಂತ ಹೇಳ್ತಾರ. ಮತ್ತ ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸ್ಬೇಕಾಗಿತ್ತಲ್ಲ, ಸೀರೆ ಯಾಕೆ ಉಡಿಸ್ತಾರು? ಚಟ ಐತೆ ನಾವ್ ಒಳಗೆ ಸೀರೆ ಉಡುದು ಚಟ ಐತಿ. 6 ತಿಂಗಳು ಹಿಂಗ 6 ತಿಂಗಳು ಹಿಂಗ ಮನಮುಖ ಹಾವಿನ ಗತ್ತೆ ಇಲ್ರಿ ಮೌಲಕಕ್ಕ. ಹಾಗೋ ಇಲ್ಲ ಅಂತ ಈಗೋ ಹೌದೇವ ಏ ಸುಳ್ಳ ಯಾಕ ಹೇಳ್ತಿ? ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ? ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಕ್ಕೆ ಆದಿಶಕ್ತಿ ಆಕಿ ತಾಲೂಕಾ ಜಿಲ್ಲಾ ಕೇಳ್ತಿದ್ಯಲ್ಲ. ನಿರಾಕಾರಕ್ಕೆ ತಾಲೂಕ, ಆಕಾರಕ್ಕೆ ಜಿಲ್ಲಾ. ಯಾವ ನಿರ್ಬೈಲ್ ಅನ್ನೋದಕ್ಕೆ ತಳ. ಶೂನ್ಯ ಮಾಶೂನ್ಯ ಆದಿ ಶೂನ್ಯ ಇದ್ರ ತ್ರಿಶೂನ್ಯದ ಅಚ್ಚಿ ಕಡೆ ಇದ್ದ ಅವತಾರ ಐತಿ. ತ್ರೇತಾ ದ್ವಾಪಾರ ಕಲಿಯುಗ ಈ ಉತ್ತರ ಅಚ್ಚಿ ಕಡೆ ಇದ್ದಕ್ಕಿದ ನಮ್ಮ ಆದಿಶಕ್ತಿ. ಅದರಾಗ ನಿಮ್ಮ ಅಪ್ಪ ಯಾವಲ್ಲದಾನೋ ಮೌಲಕಕ್ಕ ಹೇಳು ತಮ್ಮ ತಮ್ಮ ಮತ್ತಕವ ತಮ್ಮ ಅನ್ನೋದಿಲ್ಲ ಅವಂಗ ಒಟ್ಟ ಇಲ್ಲಿ ಮ್ಯಾಲ ಅಟ್ಟ ತಮ್ಮ. ಅವಂಗ ಹೆಂಗಾಗೈತಿ ಗೊತ್ತೇನ? ಕಾಕ ಕಾಕ ಅನ್ನಂಟ್ಲೆ ಕತ್ತಿ ಹೋದ ಚಾರ್ಜ್ ಕೊಟ್ಟಂಗ ಆಗಲಕತ್ತೈತಿ. ಅವನ ಹಂಗ ಮಾಡಂಗಿಲ್ಲ. ನಾವ್ ಹೆಂಗ ಮಾತಾಡಂಗಿಲ್ಲ ಮಾತಾಡ್ಲಾಬಾರ್ದ ಮಾತಾಡ್ಲಾತೀವಿ ಅಂದ್ರೆ ನೀವು ಒಂದ ಪೆಟ್ಟಿ ಪಾತಾಳ ಕಾಣಬೇಕು. ಸತ್ತ ಹೋಗ್ತೀನಿ. ಅದಕ್ಕೆ ಹೇಳಿ ನಿನಗ ಟೇಕ್ ದ ರೆಸ್ಪೆಕ್ಟ್ ಇಸ್ ಗಿವ್ ದ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಕೊಟ್ಟ ರೆಸ್ಪೆಕ್ಟ್ ತಗೋ ಇಷ್ಟ. ಅದು ಯಾವ್ದು ಬಾಳ ಹೆಚ್ಚಿಂದತಿ ಜಗತ್ತಿನೊಳಗ. ಭಾವನಾ ಒಂದು ಸುದ್ದಿತ್ತಂದ್ರ ಭಾಗ್ಯಕ್ಕ ಕಮ್ಮಿ ಇಲ್ಲ. ಅದಕ್ಕೆ ಕುರಾನದೊಳಗಿನ ಮಾತು ಹೇಳ್ರಿ ನೀವು. ಅವನ ಸುದ್ದಿನ ಇಲ್ಲ ಅದ ಕುರಾನದೊಳಗ ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರಿ? ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ. ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾರ ಖರೆ. ನಿಮ್ಮ ಅಪ್ಪನ ಕಾಲಾಗ ಸ್ವರ್ಗ ಐತಿ ಅಂತ ಯಾವ ಮಗ ಬರೋದಿಲ್ಲ. ನಮ್ಮವ್ನ ಕೆಳಗೆ ನೀವು ಬಂದ್ರಿ ಅಂದ್ರೆ ನೀವ್ ಯಾರು ಬಡ್ಯಾಗ ಡೋಗಿರಿ? ನಮ್ ಬಡ್ಯಾಗ ಇಲ್ಲೇ मेरे अम्मा के पाँव के नीचे मेरा बाप के पाँव के नीचे मेरा अम्मा नहीं बा. मेरे अम्मा के पाँव के नीचे तेरा बाप तेरा मुत्या मौलक के तू भी. मंगलमूर्ति ನೋಡ ಯಾರ್ಯಾರ ನಿಮ್ಮ ಅಪ್ಪ ನಿಮ್ಮ ಮುತ್ಯ ನೀ ನಿನ್ನ ಮೊಮ್ಮಗ ಮರಿ ಮೊಮ್ಮಗ ಕಿರಿ ಮೊಮ್ಮಗ ಹಿರಿ ಮೊಮ್ಮಗ ಎಲ್ಲ ಮೊಮ್ಮಕ್ಕಳು ಬಂದು ಹೋಗಬೇಕಾದ್ರೆ ನಮ್ಮ ಅವನ ಪಾದ ತೆಳಗ ಡೊಗ್ಬೇಕು. ಜನ್ನತ ತಕಿ ಪಾದ ತೆಳಗ ಜನ್ನತ ಬರ್ದಾರ ಸ್ವರ್ಗ ಐತೆ ಹೇಳ್ಯಾರ. ಆ ಸ್ವರ್ಗದೊಳಗ ಅಕ್ಕಿ ವಾಸ ಐತಿ ಅಂದ್ರ ಮೌಲಕ ನೀ ಯಾವ ಮೂಲ್ಯಾಗ ಉಳ್ದಿ ಎಲ್ಲಿ ಬಂದಿ ನೀನು? ನಿನ್ನ 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 ತುಕುಡಿ 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 ಬಿದ್ದಿತ್ತು ಸಣ್ಣಂಗಿ ಸಣ್ಣಂಗಿ ಕೇಳಿ ಮತ್ತೊಂದು ಮಾತು ಹೇಳ್ಯಾನ. ನಮ್ಮನ ನೀವಾಗೆ ಬಂದ್ರ ನಮ್ಮ ಮನೆಗೆ ನಾ ಹೇಳ್ತಾನ ನೀನಾಗೆ ಹೆಣ್ಣು ನೋಡ್ಲಕ್ ಬಂದದಿ ಅನಂಟ್ಲೆ ಏ ನಾನು ಚೆಕ್ ಮಾಡ್ಲಕ್ ಬರ್ತಾನ ತಾವ. ಎದಕ್ಕೆ ಇಲ್ಲಾಕ ಬಂದಿ ಜಗ್ಗಸಲಂಕ ಚೆಕ್
ಇಲ್ಲಿ ಬರ್ತೀವ ಚೆಕ್ ಮಾಡ್ಲಕ್ಕ ಅಲ್ಲೇ ನಿಮ್ಮ ಒಳಗ ಚೆಕ್ ಮಾಡ್ಕೊಡ್ಲೆ ಅಲ್ಲಿ ಹಂಗ ಇನ್ನ ಇಬ್ರು ನನ್ನ ಮಾತು ಹೇಳ್ರವ್ರು ಏನಂತ ನಿಮ್ಮ ಹೆಂಗಸರ ಸುಮಾರು ಇರ್ತಾವ ನಾಂಟ್ಲೆ ಇದನ್ನ ಭೂಮಿ ಚೆಕ್ ಮಾಡ್ಲಕ್ ಬರ್ತೀವಿ ಅಂತ ಹೇಳಿದಿ ಭೂಮಿ ಚೆಕ್ ಮಾಡ್ಲಕ್ ಬರ್ತೀವಿ ಅಂತ ಹೇಳ್ತಿ ಖರೆ ಹೆಣ್ಮಕ್ಳಿಗೆ ಕಲೆ ಐತಿ ನನಗ್ ಕಲಿ ಇಲ್ಲ ಅಂತ ಹೇಳಿದಿ ನಿನಗೂ ಒಂದು ಕಲಿ ಐತೆ ನಿನಗೆ ಹೆಂಗ ಬಿಟ್ಟೈತಿ ಯಾರಿಗೆ ಬಿಟ್ಟಿಲ್ಲ ನೋಡು ಸಂತ್ಯಾಗ ಒಂದು ದೊಡ್ಡದ ಎತ್ತಿಪ್ಪ ಎತ್ತ ಖರೀದಿ ಮಾಡ್ಲಕ್ ಹೋಗವ ಏನ್ ಮಾಡ್ತಾನೋ ಏನ್ ಮಾಡ್ತಾನ ತಂಗಿ ಎತ್ತ ಖರೀದಿ ಮಾಡ್ಲಕ್ ಹೋದವ ಒಂದು ಮಾತು ಕೇಳಿದ ಮೊದಲ ಏನಂತ ಈ ಮಸೀಬ್ನಾಳ ಎತ್ತಿನ ರೇಟ್ ಎಟ್ಟ ಅಂದವ ಹೌದಲ್ಲ ಈ ಗೂಳಿ ರೇಟ್ ಎಟ್ಟ ಎಷ್ಟು ಇದು ಬಂದೈತಿ ನೋಡ್ರಿ ಕಾಮಗ ನಮ್ಮ ಅವ್ವನ ಸೂರ್ ಹಾಕಿದಿ ಪಾಬಾ ಅದಕ್ಕೆ ಮಾಡೈತಿ ನೋಡ್ರಿ ಕಾಮಗ ತಿಂದಿಗಿಸಂದು ಉಬ್ಬೈತಿ ಕಾಮಗ ನಮ್ಮ ಅವ್ವನ ಮ್ಯಾಗಾರ ಪ್ರಸಾದ ತಗೊಂಡು ನಮ್ಮ ಅವ್ವನ ಜಾತ್ರೆಯಾಗ ಬಂದ ಕಾಮಗ ನಮ್ಮದು ಖಾನ ತಿಂದು ಮತ್ತೆ ಅವ್ರ ಅಪ್ಪನ ಬೆಳೆಸ್ಲತ್ತಿದಿಲ್ಲ ನಮ್ಮ ಅವ್ವನ ನಿಂದ ಆಡ್ತಾನ ನೀವು ಅಪ್ಪನ ಬಂದ ಅಪ್ಪನ ಮಗ ಇದ್ದ ಮತ್ತೆ ಅಪ್ಪನ ವಾಂಟ ಮಲಿ ಜಗಬೇಕಲ್ಲ ಅವನ ಮಲಿ ಯಾಕೆ ಕುಡಿತಿದ್ದಿ ಬಿಳಿಬೇಡಿ ಈ ಗಾಡಿ ಆ ಗಾಡಿ ಹೋದ್ ನಿಮ್ದು ಸುಟ್ಕೊಂಡ ಅವ್ ಕುಡ್ಸವ್ ನಿಗರ್ ಬಡಿತಿದ್ದ ಇವ್ ಮೊದಲು ಕುಡಿಯವನು ಹೋಗ್ತಿದ್ದ ಹಕ್ಕ ಹೌದು ಹೌದು ಹೋಲಿ ಹೋಲಿ ಅಲ್ಲ ಬಂದೈತಿ ಹೆಣ್ಮಕ್ಳಿಗೆ ಕಲಿ ಐತಿ ಗಣ ಮಕ್ಳಿಗೆ ಇಲ್ಲ ಅಂದಿ ಹೌದು ಸಂತ್ಯಾಗ ಒಂದ ಗೂಳಿ ಇರ್ತತಿ ಆ ಗೂಳಿ ಖರೀದಿ ಮಾಡ್ಲಕ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ದಗದ ಮಾಡ್ತಾರ ಏನ್ ಮಾಡ್ತಾರ ತಂಗಿ ಹೋಗಿದ ತಕ್ಷಣ ಗೂಳಿ ಮಾರು ಮಾಲಕನ ಕೇಳ್ತಾರೆ ಈ ಗೂಳಿ ರೇಟ್ ಎಟ್ಟ ಎಟ್ಟೈತಿ ಬಾತ್ ಕೇಳ್ತಾರೆ 50,000 ಆತ್ರಿ 50,000 ರೂಪಾಯಿ ಆದ್ರ ಆಗ್ಲಿಲ್ಲಪ್ಪ ಅಂತೇಳಿ ಅವ್ನು ಡೈರೆಕ್ಟ್ 50,000 ರೊಕ್ಕ ಕೊಟ್ಟು ತಗೊಳಂಗಿಲ್ಲ ತಗೊಳಂಗಿಲ್ಲ ಸುತ್ತ ಹೊಡೆದ ಚೆಕ್ ಮಾಡ್ತಾನೆ ಅದನ್ನ ಇದನ್ನ ಎಲ್ಲ ಚೆಕ್ ಗಂಡು ಗೂಳಿ ಏನ ಗಂಡು ಬೆಳೆಸಲಕ್ ಬಂದತಿಲ್ರಿ ಗೂಳಿ ಈ ಗೂಳಿ ಎಲ್ಲ ಕಡೆ ಚೆಕ್ ಹೊಡಿತಾನವ ಚೆಕ್ ಮಾಡ್ತಾನ ಚೆಕ್ ಹೊಡ್ಕೋತ್ ಬರ್ತಾನ ಹಿಂದ ಮುಕ್ಕಳಿ ಮ್ಯಾಲ ಕಸಬರಿಗೆ ಸುಳಿ ಇತ್ತಂದ್ರ ಇದನ್ನ ಬೆಂಕಿ ಹಚ್ಚಂಗಿಲ್ಲ ನಾವು ತಗೊಂಡ ಯಾರು ತಗೊಳಂಗಿಲ್ಲ ಹೆಂಗಸರಿ ಕಲಿ ಇತ್ತು ಮತ್ತ ನಿನ್ನ ಮುಕ್ಕಳಿ ಮ್ಯಾಗ ಯಾಕೈತಿ ಕಸಬರಿಗೆ ಸುಳಿ ಐದಿಲ್ಲ ಮಟ್ಟೆವನು ಐತಿ ಬಾರಿ ಸುಳಿ ಐತಿ ನಿನ್ನ ರೊಕ್ಕ ಅಲ್ಲ ಪುಕ್ಕಟ್ಟ ಕೊಡ್ತಾನಂದ್ರ ಯಾವ ತಗೊಳಂಗಿಲ್ಲ ಸುಳಿ ಐತಿ ಸುಳಿ ಅದಾವು ನೀನು ಅವನು ಸುಳಿ ಸುಮಾರು ಬಾ ಮೊದಲು ಪುರುಷರೇ ಸಾವಕಾಸ ಬಾಳ ಅದಾವು ಸುಳಿ ಅದಕ್ಕ ಮುಕ್ಕಳೆ ಸುದ್ಕ ಅದಾವು ಇರ್ಲಿ ಬಿಡ ಈಗೇನ್ ಹೇಳತ್ತೇನೋ ಅವ್ನು ನಿದ್ದಿಗೆ ಹತ್ತೇನೋ ಒಂದ ಪೆಟ್ಟಿಗೆ ಏನು 3 ಮಂದಿ ಆ ಕಡೆ ಹೋದ್ರಿ ಇವ್ರು ನೋಡ್ರಿ ಎಲ್ರಿ ಹೋಗಿದ್ಗಿದ್ದ ಇರ್ಲಿ ಈಗೇನ್ ಹೇಳತ್ತೇರು ಏನಂತ ತಂಗಿ ಆದಿಶಕ್ತಿ ಇಲ್ಲ ಹೇಳ್ತಿ ಹೇಳ್ತಲ್ಲ ಮಾವೀರ ಬೆಟ್ಟು